ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಒನ್ ಕರ್ನಾಟಕ. ಎಸ್, ಯಾರೆಲ್ಲ ಬ್ಯಾಂಕಲ್ಲಿ ಜಾಬ್ನ ಹುಡುಕ್ತಿದ್ದೀರಾ, ಸೊ ಅವ್ರಿಗೆ IDBI ಬ್ಯಾಂಕಲ್ಲಿ ಜಾಬ್ ಕಾಲ್ ಆಗಿದೆ. ಸೊ ಸೆಪ್ಟೆಂಬರ್ 1, 2024 ಓಕೆನಾ, ಸ್ಟಾರ್ಟ್ ಡೇಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ನು. ಸೊ ಸೆಪ್ಟೆಂಬರ್ 15th ಲಾಸ್ಟ್ ಡೇಟ್. ಓಕೆನಾ, ನೋಟಿಫಿಕೇಶನ್ ಬಂದಿರೋದು August 1 ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು ಯಾವ್ಯಾವ ಪೋಸ್ಟ್ ಅಂತ. ಕಾರ್ಪೊರೇಟ್ ಕ್ರೆಡಿಟ್ ರಿಟೇಲ್ ಬ್ಯಾಂಕಿಂಗ್ ಇನ್ಕ್ಲೂಡಿಂಗ್ ರಿಟೇಲ್ ಬ್ಯಾಂಕಿಂಗ್. ಓಕೆನಾ, ಪೊಸಿಷನ್ ಬಂದು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ 25 ಪೋಸ್ಟ್ ಮತ್ತು ಮ್ಯಾನೇಜರು ಗ್ರೇಡ್ B 31 ಪೋಸ್ಟ್, ಟೋಟಲ್ 56 ಪೋಸ್ಟ್ ಕಾಲ್ ಆಗಿದೆ. ಓಕೆ, ಇಲ್ಲಿ SC ST OBC EWS ಓಕೆನಾ ರಿಸರ್ವ್ಡ್ ಇದೆ. ಸೊ ನೀವು ನೋಡ್ಕೋಬೋದು ಡೀಟೇಲ್ಸು. ನನಗೆ ಕಂಪ್ಲೀಟ್ ನೋಟಿಫಿಕೇಶನ್ ಡೀಟೇಲ್ಸ್ ಮತ್ತು ವೆಬ್ಸೈಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಯಾರೆಲ್ಲ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಅವರು ಬ್ಯಾಂಕ್ ಜಾಬ್ನ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ, ಸೊ ಅವರು ಅಪ್ಲೈ ಮಾಡ್ಬೋದು. ಇಲ್ಲಿ ನೋಡ್ಬೋದು ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಫಸ್ಟು ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರು ಗ್ರೇಡ್ C ಓಕೆನಾ. ಸೊ ನೀವು ಇಲ್ಲಿ ನೋಡಿದ್ರಲ್ಲ, ಗ್ರೇಡ್ Cಗೆ ಏನು ಪೊಸಿಷನ್ ಕೇಳಿದ್ದಾರೆ ಅಂದರೆ ಪೋಸ್ಟ್ ಗ್ರಾಜ್ಯುಯೇಟ್ ಡಿಗ್ರಿ ಫ್ರಮ್ ಎನಿ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಇಂಡಿಯಾ ರೆಗ್ಯುಲೇಟರಿ ಬಾಡೀಸ್. ಓಕೆನಾ. ಸೊ MBA ಶಲ್ ಬಿ ಪ್ರಿಫರ್ಡ್, MBA JAIB CAIB MBA ಶಲ್ ಬಿ ಪ್ರಿಫರ್ಡ್ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಪೋಸ್ಟ್ ಗ್ರಾಜ್ಯುಯೇಟ್ ಆಗಿರಬೇಕು. ನೀವು ನೋಡ್ಬೋದು ವೇಕೆನ್ಸಿ ಬಂದು 28 ಇದೆ, ಏಜು 28 to 40 ಮ್ಯಾಕ್ಸಿಮಮ್ ಕೇಳಿದ್ದಾರೆ. ಸೊ ಎಕ್ಸ್ಪೀರಿಯನ್ಸ್ ಮಿನಿಮಮ್ 7 years ಎಕ್ಸ್ಪೀರಿಯನ್ಸ್ ಆನ್ ಆಫೀಸರ್ ಆರ್ ಈಕ್ವಲೆಂಟ್ ಕಾರ್ಪೊರೇಟ್ ಫೈನಾನ್ಸ್, ಕಾರ್ಪೊರೇಟ್ ಕ್ರೆಡಿಟ್ ಎನಿಥಿಂಗ್ ಆಗಿರ್ಬೋದು ಅಂತ ಹೇಳಿದ್ದಾರೆ. ಓಕೆನಾ. ಸೊ ಔಟ್ ಆಫ್ ಎಬೋ ಮಿನಿಮಮ್ 4 year ಎಕ್ಸ್ಪೀರಿಯನ್ಸ್ ಕಾರ್ಪೊರೇಟ್ ರಿಟೇಲ್ ಫೈನಾನ್ಸ್ ಏರಿಯಾಸ್ ಓಕೆನಾ, ಕ್ರೆಡಿಟ್ ಸೋರ್ಸಿಂಗ್ ಅಪ್ರೈಸಲ್ ಈ ಥರ ಎಕ್ಸ್ಪೀರಿಯನ್ಸ್ ಕೇಳಿದ್ದಾರೆ. ಇದು ಅಸಿಸ್ಟೆಂಟ್ C ಗ್ರೇಡ್ಗೆ ಓಕೆನಾ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರು. ಮ್ಯಾನೇಜರ್ಗೆ ಗ್ರೇಡ್ Bಗೆ 31 ವೇಕೆನ್ಸಿ ಇದೆ. ಓಕೆನಾ, ಮಿನಿಮಮ್ 25 year ಮ್ಯಾಕ್ಸಿಮಮ್ 35 years ಕೇಳಿದ್ದಾರೆ ಏಜು. ಓಕೆನಾ, ಗ್ರಾಜ್ಯುಯೇಟ್ ಫ್ರಮ್ ಎನಿ ಯೂನಿವರ್ಸಿಟಿ ರೆಕಗ್ನೈಸ್ಡ್ ಬೈ ಗೌರ್ಮೆಂಟ್ ಇಂಡಿಯಾ ರೆಗ್ಯುಲೇಟರಿ. ಓಕೆನಾ, ಮಿನಿಮಮ್ 4 years ಆಫ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಆಫೀಸರ್ ಆ್ಯಂಡ್ ಈಕ್ವಲೆಂಟ್ ಟು ಕಾರ್ಪೊರೇಟ್ ಫೈನಾನ್ಸ್ ಮತ್ತು ಮಿನಿಮಮ್ 2 years ಎಕ್ಸ್ಪೀರಿಯನ್ಸ್ ಕಾರ್ಪೊರೇಟ್ ಕೇಳಿದ್ದಾರೆ. ಓಕೆನಾ. ಸೊ ಇಲ್ಲಿ ನೀವು ನೋಡ್ಬೋದು ಕಂಪ್ಲೀಟ್ ಡೀಟೇಲ್ಸ್ನ ಕೂಡ ನೀವು ನೋಡ್ಬೋದು, ನೋಟಿಫಿಕೇಶನ್ ಆಮೇಲೆ ಓದ್ಕೋಬೋದು ನೀವು. ಓಕೆ, ಇದು ಬಂದಿರೋದು August 1 ನೋಟಿಫಿಕೇಶನು. ಬಟ್ ಅಪ್ಲಿಕೇಶನ್ ಹಾಕೋದಕ್ಕೆ ಸ್ಟಾರ್ಟ್ ಡೇಟ್ ಬಂದು September 1. ಓಕೆನಾ. ಡ್ಯೂ ಡೇಟ್ ಬಂದು ಅಂದರೆ ಲಾಸ್ಟ್ ಡೇಟ್ ಬಂದು September 15. ಸೊ ಯಾರೆಲ್ಲ ಬ್ಯಾಂಕ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದಾರೆ, ಸೊ ಅವ್ರು ಅಪ್ಲೈ ಮಾಡಿ. ಓಕೆನಾ. ಲಿಸ್ಟ್ ಆಫ್ ಡಾಕ್ಯುಮೆಂಟ್ ಏನೇನು ಕೇಳಿದ್ದಾರೆ ಅಂದರೆ 10th ಮಾರ್ಕ್ಸ್ ಕಾರ್ಡು, PUC ಮಾರ್ಕ್ಸ್ ಕಾರ್ಡು, ಗ್ರಾಜುಯೇಟ್ ಮತ್ತು PG ಮಾರ್ಕ್ಸ್ ಕಾರ್ಡ್ಸ್ ಕೇಳಿದ್ದಾರೆ. ಕ್ಯಾಸ್ಟ್ ಸರ್ಟಿಫಿಕೇಟು, ವರ್ಕ್ ಎಕ್ಸ್ಪೀರಿಯನ್ಸು ಮತ್ತು ಫೋಟೋ ಐಡೆಂಟಿಟಿ ಪ್ರೂಫ್. ಓಕೆನಾ, ಡ್ರೈವಿಂಗ್ ಲೈಸೆನ್ಸ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ವೋಟರ್ ID ಅಥವಾ ಬ್ಯಾಂಕ್ ಪಾಸ್ಬುಕ್ ಕೇಳಿದ್ದಾರೆ. ಮತ್ತು ಪೇ ಆ್ಯಂಡ್ ಅಲೋನ್ಸಸ್. ಓಕೆನಾ, ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ ಬಂದು 85,920ರಿಂದ ಓಕೆನಾ 1 ಲಕ್ಷ ಇದೆ. ಸೊ ಗ್ರಾಸ್ ಓಕೆನಾ ಅಷ್ಟಿದೆ. ಅಪ್ರಾಕ್ಸಿಮೇಟ್ಲಿ 1,57,000 ಪರ್ ಮಂತ್ ಅಂತ ಹೇಳಿದ್ದಾರೆ. ಮ್ಯಾನೇಜರು ಗ್ರೇಡ್ Bಗೆ ಓಕೆನಾ, ಅದು ಜನರಲ್ ಮ್ಯಾನೇಜರು ಗ್ರೇಡ್ C, ಇದು ಮ್ಯಾನೇಜರು ಗ್ರೇಡ್ Bಗೆ 1,19,000 ಪರ್ ಮಂತ್ ಅಂತ ಹೇಳಿದ್ದಾರೆ. ಓಕೆನಾ. ಸೊ ಸೆಲೆಕ್ಷನ್ ಪ್ರೋಸೆಸ್ ಬಂದು ಪ್ರಿಲಿಮಿನರಿ ಸ್ಕ್ರೀನಿಂಗ್ ಇರುತ್ತೆ. ಓಕೆನಾ, ಎಲಿಜಿಬಿಲಿಟಿ, ಏಜ್ ಕ್ರೈಟೀರಿಯಾ, ಎಜುಕೇಷನ್ ಕ್ವಾಲಿಫಿಕೇಷನ್ ಅದೆಲ್ಲ ಚೆಕ್ ಮಾಡ್ತಾರೆ. ಸೊ ಆಮೇಲೆ ಪ್ರಿಲಿಮಿನರಿ ಸ್ಕ್ರೀನಿಂಗ್ ಆದಮೇಲೆ ಮತ್ತು ನಿಮಗೆ ಎಕ್ಸಾಮ್ಸ್ ಇರುತ್ತೆ. ಓಕೆನಾ, ಸ್ಕ್ರೀನಿಂಗ್ ಇರುತ್ತೆ. ವಿತೌಟ್ ವೆರಿಫಿಕೇಷನ್ ಡಾಕ್ಯುಮೆಂಟ್ ವುಡ್ ಬಿ ಪ್ರೊವಿಷನ್ ಆಲ್ ಪೋಸ್ಟ್ ಸಬ್ಜೆಕ್ಟ್ ಟು ವೆರಿಫಿಕೇಷನ್ ಆಫ್ ಒರಿಜಿನಲ್ಸ್ನ ರೆಫರ್ ಮಾಡ್ತಾರೆ. ಓಕೆನಾ. ಸೊ ಇಷ್ಟು ರಿಕ್ರೂಟ್ಮೆಂಟ್ ಪ್ರೋಸೆಸ್ ಬಂದು ಮೇ ಬಿ ಸೆಲೆಕ್ಷನ್ ಪ್ರೋಸೆಸ್, ರಿಜಿಸ್ಟರ್ ಇಮೇಲ್, ಮೊಬೈಲ್ ನಂಬರು. ಸೊ ನೀವು ಅದನ್ನೆಲ್ಲ ಆ್ಯಡ್ ಮಾಡಿ ನೀವು ರಿಜಿಸ್ಟರ್ ಆಗಿ ಓಕೆನಾ, ವಿಯಾ ಇಮೇಲ್ ID ಮತ್ತು ಮೊಬೈಲ್ ನಂಬರ್ ಮುಖಾಂತರ ನೀವು ರಿಜಿಸ್ಟರ್ ಆಗಿ ನೀವು ಅಪ್ಲೈ ಮಾಡ್ಬೋದು ಜಾಬ್ಗೆ. ಸೊ ನಾನು ಅದು ವೆಬ್ಸೈಟ್ ಡೀಟೇಲ್ಸ್ ಕೂಡ ಹಾಕಿರ್ತೀನಿ. ಓಕೆನಾ, September 1 ನೀವು ಅಪ್ಲೈ ಮಾಡ್ಬೋದು. ಓಕೆ. ಸೊ ಏಜ್ ಅವಾಗಲೇ ಹೇಳಿದೆ 28 to 40 ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ಗೆ, ಇದಕ್ಕೆ 25 to 30 years ಕೇಳಿದ್ದಾರೆ. ಓಕೆನಾ, ರಿಲ್ಯಾಕ್ಸೇಷನ್ ಇದೆ, ನೀವು ಒಂದು ಚೆಕ್ ಮಾಡಿ. 5 years 3 years 5 years ಇದೆ. ಓಕೆನಾ. ರಿಸರ್ವೇಷನ್ ಕೋಟಾ ಇದೆ, ಎಕ್ಸ್ ಸರ್ವಿಸ್ ಮ್ಯಾನ್ ಇದೆ. ಓಕೆನಾ. ಸೊ ಇದೆಲ್ಲ ನಿಮ್ಗೆ ಅಪ್ಲೈ ಆಗುತ್ತೆ, ನಾನು ಅವಾಗಲೇ ಹೇಳ್ದಂಗೆ ಓವರಾಲ್ ಪೋಸ್ಟಲ್ಲಿ. ಓಕೆ. ಅಪ್ಲಿಕೇಶನ್ ಫೀಸ್ ಬಂದು SC ST ಇದು 200 rupees, ಜನರಲ್ ಮತ್ತು EWS OBC ಅವ್ರಿಗೆ 1000. ಓಕೆನಾ, ಇನ್ಕ್ಲೂಡಿಂಗ್ GST ಅಂತ ಹೇಳಿದ್ದಾರೆ. ಮೋಡ್ ಆಫ್ ಪೇಮೆಂಟು ನೀವು ಥ್ರೂ ಆನ್ಲೈನ್ ಮುಖಾಂತರ ಮಾಡ್ಬೋದು. ಓಕೆನಾ. ಸೊ ಕಂಪ್ಲೀಟ್ ನೋಟಿಫಿಕೇಷನ್ನ ಒಂದ್ಸಲ ಓದಿ, ನಾನು ಹಾಕಿರ್ತೀನಿ ನಿಮಗೆ ಡೀಟೇಲ್ಸು. ಯಾರೆಲ್ಲ ಬ್ಯಾಂಕ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಅಪ್ಲೈ ಮಾಡಿ. ಓಕೆನಾ. ಕಟ್ ಆಫ್ ಡೇಟ್ ಬಂದು August 1, 2024 ಅವರು ಹೇಳಿರೋದು. ಬಟ್ ಆದರೆ ಅಪ್ಲಿಕೇಶನ್ ನೀವು ನೋಡ್ಬೋದು ಇಲ್ಲಿ. ಡ್ಯೂ ಡೇಟ್ ಬಂದು ಅಪ್ಲೈ ಮಾಡೋದಕ್ಕೆ ಡ್ಯೂ ಡೇಟ್ ಬಂದು September 15. ಓಕೆನಾ. ನೋಡಿ, ಲಾಸ್ಟ್ ಡೇಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಪೇಮೆಂಟ್ ಅಪ್ಲಿಕೇಶನ್ September 15. ಅಪ್ಲಿಕೇಶನ್ ಓಪನ್ ಆಗೋದು ನನಗೆ September 1. ಓಕೆನಾ. ಸೊ ಲಿಂಕ್ ಕೂಡ ಇಲ್ಲೇ ಇದೆ, www.idbi ಬ್ಯಾಂಕ್ ಇದೆ. ಸೊ ಓಕೆ, ಅಪ್ಲೈ ಮಾಡಿ. ನೋಡಿ ಇಲ್ಲಿ ನಿಮ್ಮ ಡೈರೆಕ್ಟಾಗಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ನೋಡಿ ಡೈರೆಕ್ಟ್ ವೆಬ್ಸೈಟ್ಗೆ ಆಗುತ್ತೆ. IDBI ಇದು, ಇಲ್ಲಿ ಜಾಬ್ ಅಪ್ಲೈ ಮಾಡ್ಬೋದು. ಸೊ ನಾನು ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ನ ಹಾಕಿರ್ತೀನಿ. ಓಕೆನಾ. ಸೊ ಇಲ್ಲಿ ನೋಡ್ಬೋದು ನೀವು ಅಪ್ಲೈ ಆನ್ಲೈನ್ ಅಂತ ಹೋದರೆ ಈ ಲಿಂಕ್ನ ಹಾಕಿರ್ತೀನಿ ನಾನು. ನೀವು ನೋಡಿಲಿ ಇಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು. ಸೊ ನಿಮಗೆ ಎಲ್ಲ ಜಾಬ್ದು ಡೀಟೇಲ್ಸ್ ಇಲ್ಲಿದೆ. ಓಕೆ, ಇದೇ ರೀತಿ ಹೆಚ್ಚಿನ ವೀಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಓಕೆನಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.